ಭಾರತಕ್ಕೆ ಬಂದ ತಾಲಿಬಾನ್ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುಟ್ಟಾಕಿ ಬಂದಿದ್ಯಾಕೆ? ಇತ್ತೀಚೆಗೆ ಒಂದು ಭೇಟಿ ಅಂತಾರಾಷ್ಟ್ರೀಯ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಯಾಗ್ತಿದೆ. ಅದು ಭಾರತಕ್ಕೆ ಬಂದ ತಾಲಿಬಾನ್ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುತ್ತಾಕಿ ಅವರ ಬಗ್ಗೆ. ಹೌದು, ತಾಲಿಬಾನ್ ಆಡಳಿತದ ಪ್ರಮುಖ ಮುಖವಾಗಿರುವ ಮುಟ್ಟಾಕಿ ಅವರು ಭಾರತಕ್ಕೆ ಆಗಮಿಸಿದ್ದು ಚಿಕ್ಕ ವಿಷಯವಲ್ಲ. ಅವರು ಉತ್ತರ ಪ್ರದೇಶದ ಸಹರಾನ್ಪುರ ಜಿಲ್ಲೆಯಲ್ಲಿ ಇರುವ ಪ್ರಸಿದ್ಧ ದಾರುಲ್ ಉಲೂಮ್ ದೊಂಬಾದ್ ಸೆಮಿನಾರಿಯನ್ನ ಭೇಟಿಯಾಗಿ ಧಾರ್ಮಿಕ ಅಧ್ಯಯನ ಮತ್ತು ಶಿಕ್ಷಣದ ಕುರಿತು ಚರ್ಚೆ ನಡೆಸಿದ್ದಾರೆ. ಈ ದೊಂಬಾದ್ ಸೆಮಿನಾರಿ ಭಾರತದ ಅತ್ಯಂತ ಹಳೆಯ ಇಸ್ಲಾಮಿಕ್ ಶಿಕ್ಷಣ ಸಂಸ್ಥೆಯಲ್ಲಿ ಒಂದಾಗಿದೆ. ಇದನ್ನ 1800ರ ದಶಕದಲ್ಲಿ ಸ್ಥಾಪಿಸಲಾಗಿತ್ತು ಮತ್ತು ಇಂದಿಗೂ ವಿಶ್ವದ ಹಲವಾರು ದೇಶಗಳಲ್ಲಿ ಇಲ್ಲಿ ಕಲಿತು ವಿದ್ಯಾಭ್ಯಾಸವನ್ನ ಪಡೆದ ಅದೆಷ್ಟೋ ಶಿಷ್ಯರು, ಪಂಡಿತರು ಪ್ರಭಾವವನ್ನ ಬೀರಿದ್ದಾರೆ. ಅಮೀರ್ ಖಾನ್ ಮುಟ್ಟಾಕಿ ಅವರ ಈ ಭೇಟಿಯ ಉದ್ದೇಶ ಏನು ಅಂದ್ರೆ, ಧಾರ್ಮಿಕ ವಿದ್ಯಾಭ್ಯಾಸ, ಹದೀಸ್ ಅಧ್ಯಯನ ಮತ್ತು ತಲೆಮಾರಿನ ಶಿಕ್ಷಣದ ಮಹತ್ವ ತಿಳಿಯುವುದು ಎಂದು ಹೇಳಲಾಗಿದೆ. ದೊಂಬಾದ್ ಅಧಿಕಾರಿಗಳ ಪ್ರಕಾರ ಅವರು ಅಲ್ಲಿ ತಾಲೀಮ್ ಅಥವಾ ಶಿಕ್ಷಣ ಪಡೆಯಲಿದ್ದಾರೆ ಮತ್ತು ಕೆಲ ಧಾರ್ಮಿಕ ಪಾಠಗಳಲ್ಲೂ ಪಾಲ್ಗೊಳ್ಳಲಿದ್ದಾರೆ. ಆದ್ರೆ ಈ ಭೇಟಿಗೆ ರಾಜಕೀಯದ ಬಣ್ಣ ಕೂಡ ತಗಲಿಕೊಂಡಿದೆ. ಕಾರಣ ಏನು ಗೊತ್ತಾ? ತಾಲಿಬಾನ್ ಸರ್ಕಾರದ ಉನ್ನತ ಅಧಿಕಾರಿಗಳು ಸಾಮಾನ್ಯವಾಗಿ ಪಾಕಿಸ್ತಾನ ಅಥವಾ ಚೀನಾ ದೇಶಗಳಲ್ಲಿ ಕಾಣಿಸಿಕೊಳ್ತಿದ್ರು. ಆದ್ರೆ ಈಗ ಮುಟ್ಟಾಕಿ ಭಾರತಕ್ಕೆ ಬಂದಿದ್ದಾರೆ. ಇದು ತಾಲಿಬಾನ್ರ ಭಾರತದೊಂದಿಗೆ ಹೊಸ ಸಂಪರ್ಕ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಭಾರತದ ವಿದೇಶಾಂಗ ಇಲಾಖೆ ಈ ಭೇಟಿಗೆ ಅಧಿಕೃತ ಪ್ರತಿಕ್ರಿಯೆ ನೀಡಿಲ್ಲ. ಆದ್ರೆ ಮೂಲಗಳ ಪ್ರಕಾರ ಮುಟ್ಟಾಕಿ ಅವರ ಈ ಭೇಟಿ ಪೂರ್ಣವಾಗಿ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಉದ್ದೇಶಕ್ಕಾಗಿ ಮಾತ್ರ ಎಂದು ಹೇಳಲಾಗಿದೆ. ಈ ಭೇಟಿಯ ನಂತರ ಎಲ್ಲರ ಕಣ್ಣು ಯೋಗಿ ಆದಿತ್ಯನಾಥ್ ಅವರತ್ತ ತಿರುಗಿತು. ಅವರು ಯುಪಿ ಮುಖ್ಯಮಂತ್ರಿಯಾಗಿ ಮತ್ತು ಅವರ ಸರ್ಕಾರದ ಸುರಕ್ಷತಾ ವ್ಯವಸ್ಥೆಯನ್ನ ಹಾಗೂ ಧಾರ್ಮಿಕ ಸಮತೋಲನದ ವಿಚಾರಗಳಲ್ಲಿ ಯಾವಾಗ್ಲೂ ಕಟ್ಟುನಿಟ್ಟಿನ ನಿಲುವನ್ನ ತೆಗೆದುಕೊಳ್ತಾರೆ. ಹಾಗಾದ್ರೆ ಯೋಗಿ ಮುಟ್ಟಾಕಿಯನ್ನ ಭೇಟಿಯಾದ್ರ? ಇಲ್ಲ. ಯೋಗಿ ಆದಿತ್ಯನಾಥ್ ಮತ್ತು ಅಮೀರ್ ಖಾನ್ ಮುಟ್ಟಾಕಿ ನಡುವೆ ಯಾವುದೇ ಅಧಿಕೃತ ಅಥವಾ ಖಾಸಗಿ ಸಭೆ ನಡೆದಿಲ್ಲ. ರಾಜ್ಯ ಸರ್ಕಾರದ ಮೂಲಗಳ ಪ್ರಕಾರ ಇದು ಪ್ಯೂರ್ಲಿ ರಿಲಿಜಿಯಸ್ ವಿಸಿಟ್, ನೋ ಪೊಲಿಟಿಕಲ್ ಮೀಟಿಂಗ್ ಶೆಡ್ಯೂಲ್ ಅಂತ ಸ್ಪಷ್ಟನೆ ನೀಡಲಾಗಿದೆ. ಆದ್ರೆ ಇದೇ ಭೇಟಿ ಯಾಕೆ ಇಷ್ಟು ಚರ್ಚೆಗೆ ಕಾರಣವಾಯಿತು? ದೊಂಬಾದ್ ಸೆಮಿನಾರಿ ಭಾರತದ ಮುಸ್ಲಿಂ ಸಮಾಜದ ಆಳವಾದ ಪ್ರಭಾವವನ್ನು ಹೊಂದಿದೆ. ತಾಲಿಬಾನ್ನ ಆಧ್ಯಾತ್ಮಿಕ ಮೂಲಗಳು ಕೂಡ ಇದೇ ದೊಂಬಾದ್ನ ಚಿಂತನೆಗೆ ಸಂಬಂಧಿಸಿದೆ ಎಂದು ಹಲವರು ನಂಬುತ್ತಾರೆ. ಹೀಗಾಗಿ ತಾಲಿಬಾನ್ನ ವಿದೇಶಾಂಗ ಸಚಿವ ದೊಂಬಾದ್ಗೆ ಭೇಟಿ ನೀಡುವುದು ಕೇವಲ ಧಾರ್ಮಿಕ ಘಟನೆ ಅಲ್ಲ, ಅದು ಒಂದು ಭಾವನಾತ್ಮಕ ಹಾಗೂ ರಾಜಕೀಯ ಸಂದೇಶ ನೀಡುವ ಕೆಲಸವಾಗಿದೆ. ಇದರ ಬಗ್ಗೆ ಯೋಗಿ ಆದಿತ್ಯನಾಥ್ ಅವರು ಪ್ರತಿಕ್ರಿಯೆ ನೀಡಿಲ್ಲ. ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವರು ದೊಂಬಾದ್ ಸೆಮಿನಾರಿಯನ್ನ ಭೇಟಿಯಾಗಿ ಧಾರ್ಮಿಕ ವಿದ್ಯಾಭ್ಯಾಸ, ಹದೀಸ್ ಅಧ್ಯಯನ ಮತ್ತು ತಲೆಮಾರಿನ ಶಿಕ್ಷಣದ ಮಹತ್ವವನ್ನು ತಿಳಿದುಕೊಳ್ಳುತ್ತಿರುವುದು ಅತ್ಯಂತ ಸಂತೋಷದ ಸಂಗತಿ. ಇದು ನಮ್ಮ ರಾಜ್ಯದ ಶೈಕ್ಷಣಿಕ, ಧಾರ್ಮಿಕ ಮತ್ತು ವಿಶ್ವದ ಶಾಂತಿಯ ಹೋರಾಟದಲ್ಲಿ ಒಳ್ಳೆಯ ಸಂದೇಶ ನೀಡುತ್ತಿದೆ. ದೇಶ, ಧರ್ಮ, ರಾಜಕೀಯ ಈ 3 ಕ್ಷೇತ್ರಗಳ ಮಧ್ಯೆ ನಡೆದ ಈ ಭೇಟಿ ಒಂದು ನವೀಕೃತ ಅಧ್ಯಯನವನ್ನ ತೆರೆದಂತಾಗಿದೆ. ಮುಂದಿನ ದಿನಗಳಲ್ಲಿ ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವಿನ ಸಂಬಂಧ ಯಾವ ದಿಕ್ಕಿನಲ್ಲಿ ಸಾಗ್ತದೆ ಎಂಬುದನ್ನ ನಾವೆಲ್ಲರೂ ನೋಡಬೇಕಾಗಿದೆ. राइट्स इन अफगानिस्तान हैव बीन अंडर प्रेशर, तो उसको लेकर के तालिबान सरकार का क्या मानना है? आपने जो कहा है कि वहाँ पे हुकूक की बशर कैसा है, अल्हम्दुलिल्लाह वहाँ पे जो निज़ाम है उस निज़ाम आने से बाद, इससे पहले 2021 15 अगस्त से पहले रोज़ाना 200 से लेकर 400 आदमी को मरते थे. अभी ये 4 सालों में वैसी एक दिन का भी नुकसान नहीं हुआ है और वहाँ पे अल्हम्दुलिल्लाह क़वानीन नाफिज है, सब लोगों को अपना हक मिलता है. ये जो लोग प्रोपागेंडा करता है, ये एक छोटा सा बोलूँ या बड़ा सा गलती करता है कि वो अफ़गानिस्तान से भी गर्ब वाले क्या आज़ादी चाहता है. हर मुल्क का अपना रिवायात है, हर मुल्क का अपना जो उसूल है, क़वानीन है, वो उसके मुताबिक अमल करता है. तो इसका माना ये नहीं है कि वहाँ पे हुकूक नहीं देता है, बल्कि माना यह है कि वहाँ पे जो निज़ाम है वही निज़ाम जो क़वानीन नाफिज किया है उस पर अगर लोग खुश नहीं था तो फिर ये अमन कैसा आया है? क्या अफ़गानिस्तान में तारीख़ के दौरान में किसी ने ज़ोर पे अमन लाया है? वहाँ पे शोरवी इत्तेहाद ने अमन नहीं लाया, अमेरिका ने नहीं लाया. लेकिन अभी जो अमन अमान है, अभी जो 40-45 साल के बाद जो मुत्तहिद हुकूमत है, जो सारा अफ़गानिस्तान में कोई बुरा वाक़यात नहीं है, कोई
जड़प नहीं है, कोई मुखालिफ आदमी नहीं है, तो इसका मतलब ये है कि ये लोग जो है ये यही निज़ाम के साथ खुश है। और खुश उस वक्त आदमी लोग हो सकता है कि वो अपने हुकूक को वही निज़ाम